ಗೈಸ್ ನೀವು ಸ್ಟಾರ್ಟಿಂಗ್ ನೋಡಿದ್ರಲ್ಲ ಆ ರೀತಿ AI ವಿಡಿಯೋಸ್ಗಳನ್ನ ಕ್ರಿಯೇಟ್ ಮಾಡಿ ಅದನ್ನ ಯೂಟ್ಯೂಬ್ಗೆ ಅಪ್ಲೋಡ್ ಮಾಡಿ ಯಾವ ರೀತಿ ಅರ್ನಿಂಗ್ ಮಾಡೋದಂತ ಫುಲ್ ಡೀಟೇಲ್ ಆಗಿ ಸ್ಟೆಪ್ ಬೈ ಸ್ಟೆಪ್ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ. ಯಾವ ರೀತಿ ವಿಡಿಯೋಸ್ನ ಕ್ರಿಯೇಟ್ ಮಾಡಬೇಕು, ಕ್ರಿಯೇಟ್ ಮಾಡಿರೋ ವಿಡಿಯೋಸ್ನ ಯಾವುದೇ ರೀತಿ ಕಾಪಿರೈಟ್ ಬರದ ಹಾಗೆ ಯಾವ ರೀತಿ ಎಡಿಟ್ ಮಾಡಬೇಕು, ಪ್ರತಿಯೊಂದನ್ನು ಈ ಒಂದು ವಿಡಿಯೋದಲ್ಲಿ ಫುಲ್ ಡೀಟೇಲ್ ಆಗಿ ಸ್ಟೆಪ್ ಬೈ ಸ್ಟೆಪ್ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಮತ್ತೆ ಅದನ್ನ ಯೂಟ್ಯೂಬ್ಗೆ ಅಪ್ಲೋಡ್ ಮಾಡಿ ಯಾವ ರೀತಿ ಅರ್ನಿಂಗ್ ಮಾಡಬೇಕು, ಅರ್ನಿಂಗ್ ಮಾಡಿರೋ ಅಮೌಂಟು ಅಂದ್ರೆ ಇವಾಗ ಎಷ್ಟು ಅರ್ನಿಂಗ್ ಬರುತ್ತೆ ಆ ಒಂದು ವಿಡಿಯೋಸ್ಗಳಿಗೆ, ಮಾನಿಟೈಸೇಷನ್ ಆನ್ ಆಗುತ್ತಾ ಆಗಲ್ವಾ, ಓಕೆನಾ, ಪ್ರತಿಯೊಂದನ್ನು ಈ ಒಂದು ವಿಡಿಯೋದಲ್ಲಿ ಫುಲ್ ಡೀಟೇಲ್ ಆಗಿ ಸ್ಟೆಪ್ ಬೈ ಸ್ಟೆಪ್ ಎಕ್ಸ್ಪ್ಲೈನ್ ಮಾಡ್ತೀನಿ. ನೀವೇನಾದ್ರೂ ಇದೇ ಫಸ್ಟ್ ಟೈಮ್ ನಮ್ಮೊಂದು ಯೂಟ್ಯೂಬ್ ಚಾನಲ್ಗೆ ಬಂದಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಇವಾಗ ತುಂಬಾ ಲೇಟ್ ಮಾಡೋದು ಬೇಡ, ಬನ್ನಿ ಗೈಸ್ ಯಾವ ರೀತಿ AI ವಿಡಿಯೋಸ್ಗಳನ್ನ ಕ್ರಿಯೇಟ್ ಮಾಡಿ ಯೂಟ್ಯೂಬ್ಗೆ ಅಪ್ಲೋಡ್ ಮಾಡಿ ಅರ್ನಿಂಗ್ ಮಾಡೋದಂತ ನೋಡೋಣ. ಮೊದಲಿಗೆ ನಿಮಗೆ ಒಂದು ಫೋಟೋ ಬೇಕಾಗುತ್ತೆ. ಸೊ ಅದನ್ನು ಕ್ರೋಮಲ್ಲಿ ನೀವು ಡೌನ್ಲೋಡ್ ಮಾಡ್ಕೊಳ್ಳಿ. ಸೊ ನಾನು ಇವಾಗ ಫಾರ್ ಎಕ್ಸಾಂಪಲ್ ನಿಮಗೆ ತೋರಿಸ್ತಾ ಇರೋದು ಒಂದು ಬನಾನಾ ವಿಡಿಯೋನ ಯಾವ ರೀತಿ ಕಟ್ ಮಾಡೋದು ಅಂತ. ಸೊ ನೀವು ನಿಮಗೆ ಯಾವುದು ಬೇಕು ಅದನ್ನು ಫೋಟೋನ ಡೌನ್ಲೋಡ್ ಮಾಡ್ಕೊಳ್ಳಿ. ಸೊ ಅದಾದಮೇಲೆ ChatGPTಯನ್ನು ಓಪನ್ ಮಾಡ್ಕೊಳ್ಳಿ. ಸೊ ಓಪನ್ ಮಾಡ್ಕೊಂಡಾದ್ಮೇಲೆ ನಿಮಗೆ ಈ ರೀತಿಯಾದಂಥ ಒಂದು ಇಂಟರ್ಫೇಸ್ ಬರುತ್ತೆ. ಸೊ ಇಲ್ಲಿ ಪ್ಲಸ್ ಐಕನ್ ಮೇಲೆ ಕ್ಲಿಕ್ ಮಾಡಿ ನಿಮ್ಮದು ಫೋಟೋನ ಅಪ್ಲೋಡ್ ಮಾಡ್ಕೊಳ್ಳಿ. ಸೊ ನಾನು ಇವಾಗ ಬನಾನಾನ ಅಪ್ಲೋಡ್ ಮಾಡಿದ್ದೀನಿ. ಸೊ ನೋಡ್ಬೋದು ಇವಾಗ ಏನಂದರೆ ನೀವು ಯಾವ ಒಂದು ಫ್ರೂಟ್ಸನ್ನು ಅಪ್ಲೋಡ್ ಮಾಡಿರ್ತೀರಲ್ಲ, ಸೊ ಆ ಒಂದು ಫ್ರೂಟ್ಸ್ ನೇಮನ್ನ ಹಾಕಿ ಅದಾದಮೇಲೆ ಅದು ಯಾವ ಕಲರ್ ಇದೆ ಅದನ್ನು ಹಾಕ್ಬೋದು, ಇಲ್ಲಾಂದ್ರೆ ನಿಮ್ಗೆ ಯಾವ ಬೇರೆ ಕಲರ್ ಬೇಕಾದರೆ ಅದನ್ನು ಹಾಕ್ಬೋದು. ಸೊ ನಾನು ಇವಾಗ ಏನು ಹಾಕಿದ್ದೇನೆ ಅಂದರೆ ಯೆಲ್ಲೋ ಕಲರ್ ಬನಾನಾ ಗ್ಲಾಸ್ ಕಟ್ಟಿಂಗ್ ವಿಡಿಯೋ ಪ್ರಾಂಪ್ಟ್ ಹಾಕಿದ್ದೀನಿ, ಓಕೆನಾ. ಸೊ ನೀವು ಇದೇ ರೀತಿ ಹಾಕಬೇಕಾಗುತ್ತೆ. ಇದನ್ನು ಇಂಗ್ಲೀಷಲ್ಲಿ ಹಾಕಬೇಕಂತ ಏನಿಲ್ಲ, ಕನ್ನಡದಲ್ಲಿ ಹಾಕಿದ್ರೂ ಬರುತ್ತೆ, ಓಕೆನಾ. ಸೊ ಇವಾಗ ಒಂದು ಪ್ರಾಂಪ್ಟ್ನ ಕೊಟ್ಟಿದೆ. ಸೊ ಸಿಂಪಲ್ಲಾಗಿ ಒಂದು ಪ್ರಾಂಪ್ಟ್ ಮೇಲೆ ಕಾಪಿ ಮಾಡಿ ಸೊ ಇದನ್ನು ಕಾಪಿ ಮಾಡ್ಕೊಳ್ಬೇಕಾಗತ್ತೆ. ಸೊ ನಾನು ಇವಾಗ ಕಾಪಿ ಮಾಡ್ಕೊಂಡಿದ್ದೀನಿ, ಕಾಪಿ ಮಾಡ್ಕೊಂಡು ಓಕೆನಾ. ಸೊ ಅದಾದಮೇಲೆ ನಿಮ್ಮದು ಇನ್ನೊಂದು ಅಪ್ಲಿಕೇಶನ್ ಬೇಕಾಗುತ್ತೆ. ಗೂಗಲ್ ಪ್ಲೇಸ್ಟೋರನ್ನು ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡ್ಕೊಂಡು ಸರ್ಚಲ್ಲಿ ಯೂಟ್ಯೂಬ್ ಕ್ರಿಯೇಟ್ ಅಂತ ಸರ್ಚ್ ಮಾಡ್ಕೊಳ್ಳಿ, ಓಕೆನಾ. ಸೊ ಈ ರೀತಿಯಾದಂಥ ಒಂದು ಇಂಟರ್ಫೇಸ್ ಬರುತ್ತೆ. ಸೊ ನೋಡ್ಬೋದು ಈ ಒಂದು ಅಪ್ಲಿಕೇಶನ್ನ ನೀವು ಡೌನ್ಲೋಡ್ ಮಾಡ್ಕೊಳ್ಬೇಕಾಗತ್ತೆ. ಸೊ ನಾನು ಇವಾಗ ಡೌನ್ಲೋಡ್ ಮಾಡ್ಕೊಂಡಿದ್ದೀನಿ. ಸೊ ಓಪನ್ ಮಾಡ್ತಾ ಇದ್ದೀನಿ, ಓಕೆನಾ. ಸೊ ವೆಯ್ಟ್ ಮಾಡಿ ಗೈಸ್. ಓಪನ್ ಮಾಡ್ಕೊಂಡಾದ್ಮೇಲೆ ನಿಮಗೆ ಈ ರೀತಿಯಾದಂಥ ಒಂದು ಇಂಟರ್ಫೇಸ್ ಬರುತ್ತೆ. ಸೊ ನೋಡ್ಬೋದು ಇಲ್ಲಿ ನಿಮಗೆ ಕ್ರಿಯೇಟ್ ಅ ಪ್ರಾಜೆಕ್ಟ್ ಅನ್ನೋ ಒಂದು ಆಪ್ಷನ್ ಬರ್ತಾ ಇದೆಯಲ್ಲ, ಸೊ ಅದರ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ, ಓಕೆನಾ. ಇಲ್ಲಿ ಪ್ಲಸ್ ಐಕನ್ ಇದೆಯಲ್ಲ, ಸೊ ಅದರ ಮೇಲೆ ಕ್ಲಿಕ್ ಮಾಡಿ ಆದಮೇಲೆ ನಿಮಗೆ ಈ ರೀತಿಯಾದಂಥ ಒಂದು ಇಂಟರ್ಫೇಸ್ ಬರುತ್ತೆ, ಓಕೆನಾ. ಸೊ ನಿಮಗೆ ಇಲ್ಲಿ ನಾವು ವಿಡಿಯೋನ ಕ್ರಿಯೇಟ್ ಮಾಡ್ತಾ ಇರೋದು. ಸೊ ಅದಕ್ಕೋಸ್ಕರ ಏನು ಮಾಡಬೇಕಪ್ಪ ಅಂತಂದರೆ ಇಲ್ಲಿ ಜನರೇಟ್ ವಿಡಿಯೋ ಅಂತ ಇದೆಯಲ್ಲ, ಸೊ ಅದರ ಮೇಲೆ ಕ್ಲಿಕ್ ಮಾಡಿ. ಸೊ ನಾನು ಇವಾಗ ಅದರ ಮೇಲೆ ಕ್ಲಿಕ್ ಮಾಡ್ತೀನಿ. ಕ್ಲಿಕ್ ಮಾಡಿ ಆದಮೇಲೆ ಈ ರೀತಿಯಾದಂಥ ಒಂದು ಇಂಟರ್ಫೇಸ್ ಬರುತ್ತೆ. ಸೊ ಇಲ್ಲಿ ಫೋಟೋ ಐಕಾನ್ ಇದೆ ನೋಡಿ, ಓಕೆನಾ. ಸೊ ನಿಮಗೆ ವೇಟ್ ಮಾಡಿ ತೋರಿಸ್ತೀನಿ. ಇಲ್ಲಿ ಕೆಳಗಡೆ ಫೋಟೋ ಐಕಾನ್ ಇದೆಯಲ್ಲ, ಸೊ ಸಿಂಪಲ್ಲಾಗಿ ಅದರ ಮೇಲೆ ಕ್ಲಿಕ್ ಮಾಡಿ. ಸೊ ನಾನು ಇವಾಗ ಅದರ ಮೇಲೆ ಕ್ಲಿಕ್ ಮಾಡಿದೆ, ನಿಮ್ಮ ಒಂದು ಗ್ಯಾಲರಿ ಓಪನ್ ಆಗುತ್ತೆ. ಸೊ ನೀವು ಯಾವುದರ ಒಂದು ಫೋಟೋನ ಡೌನ್ಲೋಡ್ ಮಾಡಿರ್ತಾರಲ್ಲ, ಯಾವ ಒಂದು ಇದರದ್ದು ಆ್ಯಪಲ್ ಆಗಿರ್ಬೋದು ಇಲ್ಲ ಬನಾನಾ ಆಗಿರ್ಬೋದು, ಎಕ್ಸಾಂಪಲ್ ಹೇಳ್ತಾ ಇರೋದು ನಿಮಗೆ, ಅದರದ್ದು ಯಾವ ಪ್ರಾಂಪ್ಟನ್ನು ನೀವು ಕಾಪಿ ಮಾಡ್ಕೊಂಡಿರ್ತಾರಲ್ಲ, ಸೊ ಆ ಒಂದು ಫೋಟೋನ ಅಪ್ಲೋಡ್ ಮಾಡಬೇಕಾಗುತ್ತೆ ಇಲ್ಲಿ, ಓಕೆನಾ. ಸೊ ನಾನು ಇವಾಗ ಬನಾನಾದ ಬಗ್ಗೆ ಮಾಡ್ತಾ ಇದ್ದೀನಿ, ಓಕೆನಾ. ಅದರ ಪ್ರಾಂಪ್ಟನ್ನ ಇಲ್ಲಿ ಹಾಕಬೇಕಾಗತ್ತೆ. ಆವಾಗಲೇ ಇನ್ನು ChatGPTಯಲ್ಲಿ ಕಾಪಿ ಮಾಡಿದಾರಲ್ಲ, ಸೊ ಆ ಒಂದು ಪ್ರಾಂಪ್ಟನ್ನ ಹಾಕಬೇಕಾಗತ್ತೆ. ಹಾಕಿ ಆದಮೇಲೆ ಇಲ್ಲಿ ಎರೋ ಮಾರ್ಕ್ ಮೇಲೆ ಕ್ಲಿಕ್ ಮಾಡಬೇಕಾಗತ್ತೆ, ಓಕೆನಾ. ಸೊ ಇವಾಗ ನಾನು ಅದರ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ, ಓಕೆ. ಇವಾಗ ನಮ್ಮ ಒಂದು ವಿಡಿಯೋ ಜನ್ರೇಟ್ ಆಗ್ತಾ ಇದೆ. ಸೊ ನಾನು ಇವಾಗ ಈ ಒಂದು ವಿಡಿಯೋ ಜನ್ರೇಟ್ ಆದಮೇಲೆ ಸಿಗ್ತೀನಿ, ವೆಯ್ಟ್ ಮಾಡಿ. ಓಕೆ ಗೈಸ್, ನೋಡ್ಬೋದು ಇವಾಗ ನಮ್ಮದು AI ವಿಡಿಯೋ ಬಂದ್ಬಿಟ್ಟು ಜನ್ರೇಟ್ ಆಗಿದೆ. ಸೊ ನಾನು ಇವಾಗ ಪ್ಲೇ ಮಾಡ್ತೀನಿ, ನೋಡಿ. ಓಕೆ, ನೋಡ್ಬೋದು ಯಾವ ರೀತಿ ನಮ್ಮದು AI ವಿಡಿಯೋ ಬಂದ್ಬಿಟ್ಟು ಕ್ರಿಯೇಟ್ ಆಗಿದೆ ಅಂತೇಳಿ. ಸೊ ಇಲ್ಲಿ ಕೆಳಗಡೆ ಯೂಸ್ ವಿಡಿಯೋ ಅಂತ ಇದೆಯಲ್ಲ, ಸೊ ಸಿಂಪಲ್ಲಾಗಿ ಅದರ ಮೇಲೆ ಕ್ಲಿಕ್ ಮಾಡಬೇಕಾಗತ್ತೆ, ಓಕೆನಾ. ಸೊ ಇವಾಗ ಕೆಳಗಡೆ ಯೂಸ್ ವಿಡಿಯೋ ಮೇಲೆ ಕ್ಲಿಕ್ ಮಾಡ್ತೀನಿ. ಕ್ಲಿಕ್ ಮಾಡಿ ಆದಮೇಲೆ ನಿಮಗೆ ಸ್ವಲ್ಪ ಪ್ರೊಸೆಸಿಂಗ್ ಆಗಿ ಈ ರೀತಿಯಾದಂಥ ಒಂದು ಇಂಟರ್ಫೇಸ್ ಬರುತ್ತೆ. ಸೊ ಇಲ್ಲಿ ಹಲವಾರು ಆಪ್ಷನ್ಸ್ಗಳಿರುತ್ತೆ, ಓಕೆನಾ. ಸೊ ಇದರಲ್ಲಿ ನೀವು ಫಿಲ್ಟರ್ಗಳನ್ನು ಅಂದರೆ ಈ ವಿಡಿಯೋ ಫಿಲ್ಟರ್ನ ಚೇಂಜ್ ಮಾಡ್ಬೋದು, ಓಕೆನಾ. ಇಲ್ಲಾಂದ್ರೆ ನಿಮ್ಮದೇ ಓನ್ ವಾಯ್ಸನ್ನು ಹಾಕೊಳ್ಬೋದು. ಇಲ್ಲಿ ಹಲವಾರು ಎಡಿಟಿಂಗ್ ಆಪ್ಷನ್ಸ್ಗಳಿದ್ದಾವೆ. ಸೊ ನನಗನಿಸಿದ ಮಟ್ಟಿಗೆ ನೀವು ಯಾವುದನ್ನು ಎಡಿಟ್ ಮಾಡೋದಕ್ಕೆ ಹೋಗಬೇಡಿ. ಸೊ ಇದು ಎಷ್ಟು ಇರ್ತಲ್ಲ ಇಷ್ಟೇ ಇರಲಿ. ಸೊ ಇವಾಗ ನೀವೇನು ಮಾಡಬೇಕಪ್ಪ ಅಂತಂದರೆ ಇಲ್ಲಿ ಮೇಲ್ಗಡೆ ಒಂದು ಡೌನ್ಲೋಡ್ ಆಪ್ಷನ್ ಇದೆ ನೋಡಿ, ಓಕೆನಾ. ಸೊ ಎರೋ ಮಾರ್ಕ್ ಥರ ಇದೆಯಲ್ಲ, ಸೊ ಸಿಂಪಲ್ಲಾಗಿ ಅದರ ಮೇಲೆ ಕ್ಲಿಕ್ ಮಾಡಿ ಗೈಸ್. ಇಲ್ಲಿ ಬಂದುಬಿಟ್ಟು ನೀವು ರಿಸೊಲ್ಯೂಷನ್ಸ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ 2K ಸೆಲೆಕ್ಟ್ ಮಾಡ್ಕೊಳ್ಳಿ. ಕೆಲವೊಂದಿಷ್ಟು ಫೋನಲ್ಲಿ 4K ಅಂತ ಬರ್ತಾ ಇದೆ, ನೀವು 4K ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ನನ್ನ ಒಂದು ಫೋನಲ್ಲಿ ಅದು 4K ಬರ್ತಾ ಇಲ್ಲ, ಅದಕ್ಕೋಸ್ಕರ ನಾನು 2K ಸೆಲೆಕ್ಟ್ ಮಾಡಿ ಎಕ್ಸ್ಪೋರ್ಟ್ ಮೇಲೆ ಕ್ಲಿಕ್ ಮಾಡ್ತೀನಿ, ಓಕೆನಾ. ಸೊ ಇವಾಗ ಇಲ್ಲಿ ಕೆಳಗಡೆ ಎಕ್ಸ್ಪೋರ್ಟ್ ಅಂತ ಇದೆಯಲ್ಲ, ಸೊ ಸಿಂಪಲ್ಲಾಗಿ ಇದರ ಮೇಲೆ ಕ್ಲಿಕ್ ಮಾಡಿ ಆದಮೇಲೆ ಇದು ಇನ್ಸ್ಟೆಂಟಾಗಿ ಸ್ವಲ್ಪ ಲೋಡಿಂಗ್ ತೊಗೊಂಡ್ಬಿಟ್ಟು ನಿಮ್ಮ ಒಂದು ಗ್ಯಾಲರಿಯಲ್ಲಿ ಸೇವ್ ಆಗುತ್ತೆ, ಓಕೆನಾ. ಸೊ ಇವಾಗ ನೆಕ್ಸ್ಟ್ ಸ್ಟೆಪ್ ಬಂದ್ಬಿಟ್ಟು ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡಬೇಕು. ಇದನ್ನು ಯಾವ ರೀತಿ ಅಪ್ಲೋಡ್ ಮಾಡೋದಂದರೆ ಸೊ ಸಿಂಪಲ್ಲಾಗಿ ನಾನು ಹೇಳ್ಬಿಡ್ತೀನಿ. ನಾನು ಯಾವ ರೀತಿ ಅಪ್ಲೋಡನ್ನು ಮಾಡ್ತೀನಲ್ಲ, ಸೊ ಅದನ್ನು ಫಾಲೋ ಮಾಡಿ, ಓಕೆನಾ. ಸೊ ಇವಾಗ ವಿಡಿಯೋ ಬಂದುಬಿಟ್ಟು ಗ್ಯಾಲರಿಯಲ್ಲಿ ಅಪ್ಲೋಡ್ ಆಗಿರುತ್ತೆ. ಸೊ
ಇವಾಗ ಯೂಟ್ಯೂಬ್ ಚಾನಲನ್ನು ಓಪನ್ ಮಾಡ್ಕೊಳ್ಳಿ. ಸೊ ನಿಮ್ಮ ಒಂದು ಯೂಟ್ಯೂಬನ್ನು ಓಪನ್ ಮಾಡ್ಕೊಳ್ಳಿ. ಓಕೆನಾ, ನಿಮ್ಮ ಒಂದು ಚಾನಲನ್ನು ಓಪನ್ ಮಾಡ್ಕೊಳ್ಳಿ. ಸೊ ಚಾನಲ್ನ ಯೂಟ್ಯೂಬಲ್ಲಿ ನೋಡಿ ನೀವು ಕ್ರಿಯೇಟ್ನ ಮಾಡ್ಕೊಳ್ಬೋದು. ಓಕೆನಾ, ಇಲ್ಲಾಂದರೆ ನಾನೇ ನಿಮಗೆ ಯೂಟ್ಯೂಬ್ ಚಾನಲ್ ಹೇಗೆ ಕ್ರಿಯೇಟ್ ಮಾಡ್ಬೇಕಂತ ತೋರಿಸ್ಬೇಕಿದ್ರೆ ಸೊ ನನ್ನ ಒಂದು ಕಾಮೆಂಟಲ್ಲಿ ನೀವು ತಿಳಿಸ್ಬೋದು. ನಾನು ನೆಕ್ಸ್ಟ್ ಅದ್ರ ಬಗ್ಗೆ ವಿಡಿಯೋನ ಮಾಡ್ತೀನಿ. ಓಕೆನಾ, ಸೊ ಇವಾಗ ಇಲ್ಲಿ ಪ್ಲಸ್ ಐಕನ್ ಮೇಲೆ ಕ್ಲಿಕ್ ಮಾಡಿ ಕೆಳಗಡೆ. ಓಕೆನಾ, ಸೊ ವೆಯ್ಟ್ ಮಾಡಿ. ಪ್ಲಸ್ ಐಕನ್ ಮೇಲೆ ಕ್ಲಿಕ್ ಮಾಡಿದ ಮೇಲೆ ಇಲ್ಲಿ ಕೆಳಗಡೆ ಸ್ಕ್ರೋಲ್ ಮಾಡಬೇಕಾಗುತ್ತೆ ಗೈಸ್. ಕೆಳಗಡೆ ಶಾರ್ಟ್ಸ್ ಮೇಲೆ ಬರಬೇಕಾಗತ್ತೆ. ಶಾರ್ಟ್ಸ್ ಮೇಲೆ ಬಂದ ಮೇಲೆ ಅಲ್ಲಿ ಸೈಡ್ಗಡೆ ನಿಮಗೆ ಆ್ಯಡ್ ಅಂತ ಒಂದು ಆಪ್ಷನ್ ಕಾಣ್ತಾ ಇರ್ಬೋದು ನೋಡಿ. ಸೊ ಸಿಂಪಲ್ಲಾಗಿ ಆ ಆ್ಯಡ್ ಅನ್ನೋ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಓಕೆನಾ, ಸೊ ನಾನು ಇವಾಗ ಆ ಆ್ಯಡ್ ಅನ್ನೋ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ನಾವೇನು ಜನ್ರೇಟ್ ಮಾಡಿದ್ದೀವಲ್ಲ ಆಗಲೇ ಒಂದು AI ವಿಡಿಯೋನ ಸೊ ಸಿಂಪಲ್ಲಾಗಿ ಆ ಒಂದು ವಿಡಿಯೋನ ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಬೇಕಾಗತ್ತೆ. ಸೊ ನಾನು ಇವಾಗ ಆ ಒಂದು ವಿಡಿಯೋನ ಸೆಲೆಕ್ಟ್ ಮಾಡಿ ಸೊ ಮುಂದಿನ ಪ್ರೊಸೆಸನ್ನು ಹೇಳ್ತೀನಿ. ಕೆಳಗಡೆ ನೆಕ್ಸ್ಟ್ ಅನ್ನೋ ಒಂದು ಆಪ್ಷನ್ ಬರುತ್ತೆ. ಸೊ ಸಿಂಪಲ್ಲಾಗಿ ಅದರ ಮೇಲೆ ಕ್ಲಿಕ್ ಮಾಡಿ ಆದಮೇಲೆ ಸೊ ಡೈರೆಕ್ಟಾಗಿ ಈ ರೀತಿಯಾದಂಥ ಒಂದು ವಿಡಿಯೋ ಓಪನ್ ಆಗುತ್ತೆ. ಅಲ್ಲಿ ಕೆಳಗಡೆ ಮತ್ತೆ ಡನ್ ಮೇಲೆ ಕ್ಲಿಕ್ ಮಾಡಿ ಮತ್ತೆ ಇಲ್ಲಿ ನೆಕ್ಸ್ಟ್ ಅನ್ನೋ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಅದಾದಮೇಲೆ ಈ ರೀತಿಯಾದಂಥ ಒಂದು ಇಂಟರ್ಫೇಸ್ ಬರುತ್ತೆ. ಓಕೆನಾ, ಯಾರ ಡೀಟೇಲ್ಸ್ ಅಂತ ಬರುತ್ತೆ. ಸೊ ಇವಾಗ ನಾವು ಅದಕ್ಕೆ ಟೈಟಲ್ನ ಹಾಕಬೇಕು, ಹಾಗೆ ಡಿಸ್ಕ್ರಿಪ್ಷನ್ನ ಹಾಕಬೇಕು. ಮೊದಲಿಗೆ ಇದು ಪಬ್ಲಿಕಲ್ಲಿ ಇರುತ್ತೆ. ಓಕೆನಾ, ಸೊ ವಿಸಿಬಿಲಿಟಿ ಬಂದುಬಿಟ್ಟು ಪಬ್ಲಿಕಲ್ಲಿ ಇರುತ್ತೆ. ಸೊ ಅದನ್ನು ನೀವು ಅನ್ಲಿಸ್ಟಿಗೆ ಮಾಡ್ಕೊಳ್ಬೇಕಾಗತ್ತೆ. ಯಾಕಂತ ಮುಂದೆ ಹೇಳ್ತೀನಿ. ಯಾಕಂದರೆ ಡೈರೆಕ್ಟಾಗಿ ಅಪ್ಲೋಡ್ ಮಾಡಬಾರ್ದು, ಮೊದಲು ಅದನ್ನು ಅನ್ಲಿಸ್ಟಿಗೆ ಮಾಡ್ಕೊಳ್ಬೇಕಾಗತ್ತೆ. ಅದಾದಮೇಲೆ ಇವಾಗ ಟೈಟಲ್ಲು, ಡಿಸ್ಕ್ರಿಪ್ಷನ್ನು ಮತ್ತು ಕೀವರ್ಡ್ಸ್ ಅಥವಾ ಟ್ಯಾಗ್ಸನ್ನು ಹಾಕಬೇಕಾಗತ್ತೆ. ಸೊ ಯಾವ ರೀತಿ ಹಾಕೋದು ಮತ್ತು ಅದನ್ನು ಎಲ್ಲಿಂದ ಹುಡುಕೋದು ವೈರಲ್ ಆಗೋ ಥರ ಅಂತ ಹೇಳಿ ಫುಲ್ ಡೀಟೇಲಾಗಿ ನಾನು ಸ್ಟೆಪ್ ಬೈ ಸ್ಟೆಪ್ ಎಕ್ಸ್ಪ್ಲೇನ್ ಮಾಡ್ತೀನಿ ನೋಡಿ. ಇವಾಗ ಏನಂದರೆ ಸಿಂಪಲ್ಲಾಗಿ ನಿಮ್ಮ ಒಂದು ಫೋನಲ್ಲಿ ಕ್ರೋಮ್ ಅಲ್ಲ ಚಾಟ್ GPT ಓಪನ್ ಮಾಡ್ಕೊಳ್ಳಿ. ಸೊ ನಾನು ಇವಾಗ ಚಾಟ್ GPT ಓಪನ್ ಮಾಡ್ಕೊಂಡಿದ್ದೀನಿ. ಮತ್ತು ಇನ್ನೊಂದು ಗೈಸ್, ನೀವು AI ವಿಡಿಯೋನ ಕ್ರಿಯೇಟ್ ಮಾಡುವಾಗ ನಿಮ್ಮದು ಏನಾದರೂ ಎರರ್ ಬಂದರೆ ಸೊ ಸಿಂಪಲ್ಲಾಗಿ ಆ ಪ್ರಾಂಪ್ಟ್ ಬಂದುಬಿಟ್ಟು ಏನಾದರೂ ಪ್ರಾಬ್ಲಮ್ ಇರುತ್ತೆ. ಅದಕ್ಕೋಸ್ಕರ ಬೇರೆ ಪ್ರಾಂಪ್ಟ್ ಆದರೂ ಒಂಥರ ಹಾಕ್ಬೋದು, ಇಲ್ಲಾಂದರೆ ಇಂಗ್ಲೀಷಲ್ಲಿ ಒನ್ ಮೋರ್ ಪ್ರಾಂಪ್ಟ್ ಆದರೂ ಹಾಕ್ಬೋದು, ಆವಾಗ ವರ್ಕ್ ಆಗುತ್ತೆ. ಓಕೆನಾ, ಬೇರೆ ಒಂದು ಪ್ರಾಂಪ್ಟ್ನ ಯೂಸ್ ಮಾಡಿದರೆ ಸೊ ನಾನು ನೋಡ್ಬೋದು 2ನೇ ಪ್ರಾಂಪ್ಟ್ನ ಯೂಸ್ ಮಾಡಿದ್ದೀನಿ. ಅದಾದಮೇಲೆ ಇಲ್ಲಿ ವೈರಲ್ ಹೈ CTR ಟೈಟಲ್ ಮತ್ತು ಹೈ CTR ಡಿಸ್ಕ್ರಿಪ್ಷನ್ ಅಂತ ಹಾಕಬೇಕಾಗುತ್ತೆ. ಸೊ ಮೊದಲಿಗೆ ಬಂದುಬಿಟ್ಟು ನಮಗೆ ಬೇಕಾಗಿರೋದು ಟೈಟಲ್ಲು. ಸೊ ಅದಕ್ಕೋಸ್ಕರ ನಾನು ಏನು ಮಾಡ್ತಾ ಇದ್ದೇನೆ ಅಂದರೆ ವೈರಲ್ ಹೈ CTR ಟೈಟಲ್ ಅಂತ ಹಾಕ್ತಾ ಇದ್ದೀನಿ. ಓಕೆನಾ, ಟೈಟಲ್ ಅಂತ ಹಾಕಿ ಅಲ್ಲಿ ಸೆಂಡ್ ಮೇಲೆ ಕ್ಲಿಕ್ ಮಾಡಿದರೆ ನಮಗೆ ಹಲವಾರು ಆಪ್ಷನ್ಸ್ಗಳನ್ನು ಶೋ ಮಾಡುತ್ತೆ. ಓಕೆನಾ, ಸೊ ಇಲ್ಲಿ ನೋಡ್ಬೋದು ಎಷ್ಟು ಆಪ್ಷನ್ಗಳನ್ನ ಶೋ ಮಾಡ್ತಾ ಇದೆ ಅಂತೇಳಿ. ಸೊ ಇದರಲ್ಲಿ ಯಾವುದಾದ್ರೂ ಒಂದು ಟೈಟಲನ್ನು ನಾವು ಕಾಪಿ ಮಾಡ್ಕೊಳ್ಬೇಕಾಗತ್ತೆ. ಸೊ ನಾನು ಇವಾಗ ಒಂದು ಟೈಟಲ್ನ ಕಾಪಿ ಮಾಡಿಕೊಂಡೆ. ಓಕೆನಾ, ಸೊ ಅದನ್ನು ಬಂದುಬಿಟ್ಟು ಇಲ್ಲಿ ಟೈಟಲ್ ಅನ್ನೋ ಒಂದು ಜಾಗ ಇದೆಯಲ್ಲ, ಸೊ ಸಿಂಪಲ್ಲಾಗಿ ಆ ಒಂದು ಟೈಟಲ್ ಮೇಲೆ ಹಾಕ್ತಾ ಇದ್ದೀನಿ. ಹಾಕಿ ಆದಮೇಲೆ ಇವಾಗ ನಮಗೆ ಬೇಕಾಗಿರೋದು ಡಿಸ್ಕ್ರಿಪ್ಷನ್ನು. ಸೊ ಸಿಂಪಲ್ಲಾಗಿ ಮತ್ತೆ ಇಲ್ಲೇ ಬಂದುಬಿಟ್ಟು ಡಿಸ್ಕ್ರಿಪ್ಷನ್ ಅಂತ ಟ್ಯಾಪ್ ಮಾಡಿ ನಾವು ಚಾಟ್ GPTಗೆ ಸೆಂಡ್ ಮಾಡಬೇಕಾಗತ್ತೆ. ಸೊ ಚಾಟ್ GPT ಬಂದುಬಿಟ್ಟು ಈ ಒಂದು ಟೈಟಲಿಗೆ ತಕ್ಕ ಹಾಗೆ ಅದು ಒಂದು ವೈರಲ್ ಆಗಿರುವಂಥ ಒಂದು ಡಿಸ್ಕ್ರಿಪ್ಷನ್ನ ರೆಡಿ ಮಾಡಿಕೊಡುತ್ತೆ. ಸೊ ನೋಡ್ಬೋದು. ಮತ್ತು ಈ ಒಂದು ಡಿಸ್ಕ್ರಿಪ್ಷನ್ನ ನಾನು ಫುಲ್ ಡೀಟೇಲಾಗಿ ಕಾಪಿ ಮಾಡ್ಕೊಳ್ತೀನಿ. ಓಕೆನಾ, ಸೊ ನೋಡ್ಬೋದು ಇವಾಗ ಕಾಪಿ ಮಾಡ್ತಾ ಇದ್ದೀನಿ. ಇದನ್ನು ಕಾಪಿ ಮಾಡ್ಕೊಂಡು ಮತ್ತೆ ಯೂಟ್ಯೂಬ್ಗೆ ಹೋಗಬೇಕಾಗತ್ತೆ. ಸೊ ಅಲ್ಲಿ ಡಿಸ್ಕ್ರಿಪ್ಷನಲ್ಲಿ ಅದನ್ನು ಪೇಸ್ಟ್ ಮಾಡಬೇಕಾಗತ್ತೆ. ಓಕೆ, ಇವಾಗ ಸೆಲೆಕ್ಟ್ ಆಡಿಯನ್ಸ್ ಮೇಲೆ ಕ್ಲಿಕ್ ಮಾಡಿ. ಓಕೆನಾ, ಆಡಿಯನ್ಸನ್ನು ಸೆಲೆಕ್ಟ್ ಮಾಡಬೇಕಾಗತ್ತೆ. ಸೊ ಇದನ್ನು ಬಂದುಬಿಟ್ಟು ನಾವು ಎಸ್ ಅಂತ ಸೆಲೆಕ್ಟ್ ಮಾಡಬೇಕಾಗತ್ತೆ. ಯಾಕಂದರೆ ಇದು ಕಿಡ್ಸ್ ಅಂದರೆ ಚಿಕ್ಕ ಮಕ್ಕಳಿಗೆ ರೆಕಮೆಂಡ್ ಆಗಲಿ ಅಂತ ಹೇಳಿ ನಾವು ಮಾಡ್ತಾ ಇರೋದು. ಓಕೆನಾ, ಸೊ ಈ ಒಂದು ವಿಡಿಯೋನ AI ವಿಡಿಯೋಸ್ನ ಚಿಕ್ಕ ಮಕ್ಕಳು ತುಂಬ ಇಷ್ಟಪಡ್ತಾರೆ. ಅದಕ್ಕೋಸ್ಕರ ಇದನ್ನು ಎಸ್ ಮೇಲೆ ಕ್ಲಿಕ್ ಮಾಡಬೇಕಾಗತ್ತೆ. ಅದಾದಮೇಲೆ ಮೇಲ್ಗಡೆಯಲ್ಲಿ ಬ್ಯಾಕ್ ಅನ್ನೋ ಆಪ್ಷನ್ ಮೇಲೆ ಬನ್ನಿ. ಅದಾದಮೇಲೆ ಇಲ್ಲಿ ಕೆಳಗಡೆ ಬಂದುಬಿಟ್ಟು ಟ್ಯಾಗ್ಸ್ ಆ್ಯಂಡ್ AI ಯೂಸ್ ಅಂತ ಇದೆಯಲ್ಲ, ಸೊ ಸಿಂಪಲ್ಲಾಗಿ AI ಯೂಸ್ ಮೇಲೆ ಕ್ಲಿಕ್ ಮಾಡಿ. ಸೊ ಎಲ್ಲರೂ ಬಂದುಬಿಟ್ಟು ಅದನ್ನು ನೋ ಅಂತ ಕೊಡ್ತಾರೆ. ಓಕೆನಾ, ನೋ ಅಂತಲೇ ಕೊಡಬೇಕು. ಬಟ್ ನಾವು ಇವಾಗ AI ಮುಖಾಂತರ ವಿಡಿಯೋ ಮಾಡಿರೋದ್ರಿಂದ ಅದನ್ನು ಎಸ್ ಮೇಲೆ ಕ್ಲಿಕ್ ಮಾಡಿ. ಅದಾದಮೇಲೆ ಇಲ್ಲಿ ಮತ್ತೆ ಚಾಟ್ GPTಗೆ ಬಂದುಬಿಟ್ಟು ಟ್ಯಾಗ್ಸ್ ಅಂತ ಕ್ಲಿಕ್ ಮಾಡಿ ಆದಮೇಲೆ ಕೆಲವೊಂದಿಷ್ಟು ವೈರಲ್ ಆಗಿರುವಂಥ ಟ್ಯಾಗ್ಸ್ಗಳನ್ನು ಕೊಡುತ್ತೆ. ಸೊ ಸಿಂಪಲ್ಲಾಗಿ ಒಂದೊಂದಾಗಿ ಅದನ್ನು ಕಾಪಿ ಮಾಡಿಕೊಂಡು ನಾವು ಆ ಟ್ಯಾಗ್ ಅನ್ನೋ ಆಪ್ಷನಲ್ಲಿ ಹಾಕಿಬಿಡಬೇಕಾಗುತ್ತೆ. ಓಕೆನಾ, ಹಾಕಿ ಆದಮೇಲೆ ಅಲ್ಲಿ ಅಪ್ಲೋಡ್ ಶಾರ್ಟ್ಸ್ ಅಂತ ಇದೆಯಲ್ಲ ಅದರ ಮೇಲೆ ಕೊಡಬೇಕಾಗುತ್ತೆ. ಸೊ ನೋಡ್ಬೋದು ನಾನು ಮಿಸ್ ಆಗಿ ಬ್ಯಾಕ್ ಬಂದುಬಿಟ್ಟೆ. ಸೊ ಇವಾಗ ಅಪ್ಲೋಡ್ ಶಾರ್ಟ್ಸ್ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ಅದು ಅಪ್ಲೋಡ್ ಆಗುತ್ತೆ. ಅದಾದಮೇಲೆ ನೀವು YT ಸ್ಟುಡಿಯೋನ ಓಪನ್ ಮಾಡ್ಕೊಂಡು ಈ ಒಂದು ವಿಡಿಯೋ ಮೇಲೆ ಕ್ಲಿಕ್ ಮಾಡಿ ಅದು ಅನ್ಲಿಸ್ಟ್ ಇರುತ್ತೆ, ಅದನ್ನು ಪಬ್ಲಿಷ್ ಮಾಡಬೇಕಾಗುತ್ತೆ. ಓಕೆನಾ, ಪಬ್ಲಿಕ್ ಮಾಡಿ ಆದಮೇಲೆ ನಿಮ್ಮ ಒಂದು ವಿಡಿಯೋ ವೈರಲ್ ಆಗುತ್ತೆ. ಓಕೆನಾ, ಇದೇ ರೀತಿಯಾಗಿರುವಂಥ ಏನಾದರೂ ನಿಮಗೆ AI ವಿಡಿಯೋಸ್ನ ಯೂಸ್ ಮಾಡ್ಕೊಂಡು ಯಾವ ರೀತಿ ಅರ್ನಿಂಗ್ ಮಾಡೋದು ಇನ್ನೂ ಏನಾದರೂ ಬೇಕಾಗಿದ್ದರೆ ಏನೋ ಪ್ರಾಬ್ಲಮ್ ಇದ್ದರೆ ಸೊ ಕಾಮೆಂಟಲ್ಲಿ ತಿಳಿಸಿ, ನಾನು ಪಕ್ಕ ಅದಕ್ಕೆ ರಿಪ್ಲೈ ಮಾಡ್ತೀನಿ. ಓಕೆನಾ, ಸೊ ನೀವು ಏನೂ ನಿಮ್ಮ ಒಂದು ಪೇಸ್ ತೋರಿಸದೆ AI ವಿಡಿಯೋಸನ್ನು ಮಾಡಿ ಯೂಟ್ಯೂಬಲ್ಲಿ ಅರ್ನಿಂಗ್ ಸಹ ಮಾಡ್ಬೋದು. ತುಂಬ ಜನ ಅರ್ನಿಂಗ್ ಮಾಡ್ತಾ ಇದ್ದಾರೆ ಯೂಟ್ಯೂಬಲ್ಲಿ. ಇಂಥ ವಿಡಿಯೋಸ್ಗಳು ತುಂಬ ವೈರಲ್ ಆಗುತ್ತೆ. ಓಕೆನಾ, ಸಿಗೋಣ ಗೈಸ್ ಮತ್ತೆ ಮುಂದಿನದಲ್ಲಿ. ಥ್ಯಾಂಕ್ ಯು ಸೋ ಮಚ್.